ಎಲ್ಲರಿಗೂ ನಮಸ್ಕಾರ. ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ತುಂಬ ಕಡೆ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದೇ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೊಡ್ಡಬಳ್ಳಾಪುರ ನಗರದ TB ಸರ್ಕಲಲ್ಲಿ ರೈತರು ತಂಗುದಾನದಲ್ಲಿ ಎತ್ತುಗಳು, ಹೋರಿಗಳು ಮತ್ತು ಹಸುಗಳನ್ನು ಪೂಜೆ ಮಾಡಿ, ವಿಶೇಷವಾಗಿ ಪೂಜೆ ಮಾಡಿ, ಮತ್ತು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಲ್ಲಿಗೆ ಬಂದಿರುವ ಎಲ್ಲ ಜನರಿಗೆ ನಿರ್ವಾಹಕರು ಪೊಂಗಲು ಮತ್ತು ಹಲವಾರು ಪದಾರ್ಥಗಳನ್ನು ಹಸುಗಳಿಗೆ ತಿನ್ನಿಸಿ, ಮತ್ತು ಎಲ್ಲ ಜನಕ್ಕೂ ಕೂಡ ಈ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ತುಂಬ ಚೆನ್ನಾಗೈತೆ, ನೋಡಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತು ದೊಡ್ಡಬಳ್ಳಾಪುರ TB ಸರ್ಕಲಲ್ಲಿ ರೈತರು ತಂಗುದಾನ ಅಂತ ಒಂದು ಮಾಡಿದ್ದಾರೆ. ಇಲ್ಲಿ ಆ ರೈತರು ತಂಗುದಾನದ ಹತ್ರ ರೈತರು ಇವತ್ತು ಹೋರಿಗಳನ್ನ ಕಟ್ಟಿದ್ದಾರೆ ನೋಡ್ರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ TB ಸರ್ಕಲ್, ದೊಡ್ಡಬಳ್ಳಾಪುರ ತಾಲೂಕು TB ಸರ್ಕಲಲ್ಲಿ 3ನೇ ವರ್ಷ ಇದು ಸಂಕ್ರಾಂತಿ ಹಬ್ಬ ಮಾಡ್ತಿದ್ದೀವಿ. ಹೋರಿ ಕಟ್ಟಿ, ಎಳ್ಳು ಬೆಲ್ಲ, ಆಮೇಲೆ ಪೊಂಗಲ್ ಮಾಡಿಸಿ ಪ್ರತಿಯೊಬ್ಬರು ರೈತ ಬಾಂಧವರು ಏನವರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಹಬ್ಬ ಆಚರಿಸ್ತಿದ್ದೀವಿ. ಮುಂದೆ ನಮ್ಮ ರೈತರು ಬಂದಿದ್ದಾರೆ, ಮುಂದಕ್ಕಿಂತ ಜೋರು ಮಾಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇದರೆಲ್ಲ ನಾವೆಲ್ಲ ಒಗ್ಗೂಟಿ ಜೋರಾಗಿ ಈ ಸರ್ಕಲ್ ಒಳಗೆ ತಾಲೂಕು ಮಟ್ಟಕ್ಕೆ ಲೆವೆಲ್ಗೆ ಮಾಡ್ಬೇಕು ಅಂತ ನಾವೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತೇಳಿ ಈ ಟೈಮಾಗಿ ಹೇಳಲು ಇಷ್ಟ. ಭಾರತೀಯ ಕಿಸಾನ್ ಸಂಘದಿಂದ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಔಪಚಾರಿಕವಾಗಿ ಇವತ್ತಿನ ನಾಡ ಹಬ್ಬಗಳು ಕಣ್ಮರೆಯಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವಿವತ್ತು ಪ್ರಾರಂಭದ ಹಂತದಲ್ಲಿ ನಾವಿವಾಗ ಇಡೀ ತಾಲೂಕಿಗೆ ಏನು ಬೇಕು ಸಂಕ್ರಾಂತಿಯ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಕಬ್ಬು, ಬೆಲ್ಲ, ಕಡಲೆಕಾಯಿ ಇವುಗಳನ್ನು ಉಚಿತವಾಗಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ಕಾರ್ಯಕ್ರಮ ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳೊಂದಿಗೆ ಸಮಾಲೋಚನೆ ಮಾಡಿಕೊಂಡು ಇದನ್ನು ಬೇರೆ ರೀತಿಯ ನಾಡ ಹಬ್ಬದ ರೂಪದಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಂತೇಳಿ ಎಲ್ಲ ರೈತ ಮುಖಂಡರೊಂದಿಗೆ ತೀರ್ಮಾನ ತೆಗೆದುಕೊಂಡು